ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ನಾ ಬಂದಾಯ್ತಲ್ಲ, ನೀವು ಒಳಗೆ ಬನ್ನಿ. ಸುಬ್ಬು, ಮಗಳು ಹೇಳಿದ್ ಕೇಳಿಸ್ಲಿಲ್ವಾ? ನಾನೊಂದ್ಸರಿ ಬೇರೆ ಹೇಳ್ಬೇಕಾ ಸ್ಪೆಷಲ್ ಆಗಿ? ಬಾ ಒಳಕ್ಕೆ. ರಮ್ಯಾ, ರಾತ್ರಿ ಹೊತ್ತು ಈ ಲೈಟ್ ಚೆನ್ನಾಗಿ ಎಷ್ಟು ಸಕಲ ಕಾಣತ್ತಲ್ವಾ? ಯಾಕೆ ಹೇಳು ನೋಡೋಣ. ಯಾಕೆಂದ್ರೆ ಬೇರೆ ಬೇರೆ ಕಲರ್ಸ್ ಇರುತ್ತೆ, ಆಮೇಲೆ ಟ್ವಿಂಕಲ್ ಆಗ್ತಿರುತ್ತೆ, ಆಮೇಲೆ ಬೆಳಕಿಗೆ ಇಂಪಾರ್ಟೆನ್ಸ್ ಸಿಗೋದೆ ಕತ್ಲಿಂದ ಕಾಣೋ. ಲೈಟ್ಸ್ ಚೆನ್ನಾಗಿ ಕಾಣೋಕೆ ಕಾರಣನೇ ಕತ್ಲು. ಸೂಪರ್ ರಮ್ಯಾ, ಎಲ್ಲೇ ಕಲ್ತೆ ಇಷ್ಟೊಂದು ಮಾತಲ್ಲ? ನಿಮ್ಮ ಅಪ್ಪನಿಂದ. ಸುಮ್ಮನೆ ರಮ್ಯಾ, ಒಳ್ಳೆ ಟೈಮಲ್ಲಿ ಅವ್ರು ಯಾಕೆ ಜ್ಞಾಪಿಸ್ತೀಯಾ? ಸಂಪತ್, ನಮ್ ಕಮಲಮ್ಮನ ಒಟಾರ ಹೇಗ್ ಲಕಲಕ ಅಂತ ಹೊಳಿತಿದೆ ಅಲ್ವಾ? ಹೌದು ರಮ್ಯಾ. ರಮ್ಯಾ, ಹೊರಗಡೆ ಓಡಾಡೋರು ಒಂದ್ ಕ್ಷಣ ನಿಂತು ತಿರುಗಿ ನೋಡ್ಬೇಕು ನಮ್ ಕಮಲಮ್ಮನ ಒಟಾರನ. ಹಾಗೆ ರೆಡಿ ಮಾಡೋಣ ಬಾ, ಒಳಗಡೆ ಹೋಗೋಣ. ಹಾ ಸೂಪರ್. ಈ ಕಡೆ ಎಲ್ಲ ಕವರ್ ಆಗ್ಬೇಕಪ್ಪ, ಇದೆಲ್ಲ ಗೋಡೆ ಎಲ್ಲ ಕವರ್ ಆಗ್ಬೇಕು. ಓಹೋ, ಏನಯ್ಯ ಒಟ್ಟಾರ ಎಲ್ಲ ಜಗಮಗಿಸ್ತಾ ಇದ್ದೀರಿ? ಅಂಕಲ್, ನಾವಂದ್ರೆ ಕಮ್ಮಿನಾ? ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಒಟ್ಟಾರ ಎಲ್ಲ ಅಲಂಕಾರ ಮಾಡ್ತಿದೀವಿ. ಈ ಅಲಂಕಾರ ಮಾಡೋದ್ರ ತೋರಿಸಿರೋ ಇಂಟ್ರೆಸ್ಟ್ ರಮ್ಮನ್ ಮದುವೆಯಲ್ಲಿ ತೋರಿಸಿದ್ರೆ ಈ ವಯಸ್ಸಲ್ಲಿ ಅವಳು ಒಂಟಿಯಾಗಿ ಓಡಾಡೋ ಕೆಲಸ ಇರ್ತಾರಿಲ್ಲ. ಗಂಡನ ಜೊತೆ ಹಬ್ಬ ಬಂದಿರೋಳು ಅಲ್ವಾ ರಮ್ಯಾ? ನೀವ್ ಹೇಳೋದು ನಿಜ ಅಂಕಲ್. ನಿಮ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 12 ವರ್ಷ ಆಯ್ತು ಬಿಡಮ್ಮ. ಯಾಕೆ ನೆನಪಿಸ್ತೀಯ? ಮದುವೆಗಿನ ಮುಂಚೆ ಹುಡುಗರೆಲ್ಲ ಸೇರ್ಕೊಂಡು ಈ ತರ ಫಂಕ್ಷನ್ ಎಲ್ಲ ಧಾಮ್ ಧೂಮ್ ಅಂತ ಮಾಡ್ತಿದ್ವಿ. ಬೆಳಿಗ್ಗೆ ಮನೆ ಬಿಟ್ರೆ ಮಧ್ಯರಾತ್ರಿನೇ ಮನೆ ಸೇರ್ತಾ ಇದ್ದಿದ್ದು. ಆದ್ರೆ ಈಗ ಆಚೆಗೆ ಹೋದ್ರೆ ಸಾಕು, ನನ್ನ ಹೆಂಡತಿ ಎಲ್ಲಿಗೆ ಹೋಗ್ತಿದ್ಯಾ, ಎಷ್ಟು ಗಂಟೆಗೆ ಬರ್ತೀಯಾ, ನಿನ್ ಜೊತೆ ಯಾರು ಇರ್ತಾರೆ, ಹೆಂಗಸ್ರ ಗಂಡಸ್ರ ಅನ್ನೋ ಪ್ರಶ್ನೆ ಕೇಳ್ತಿದ್ರೆ ಯಾಕಾದ್ರೂ ಮದ್ವೆ ಆದ್ನೋ ಅನ್ಸುತ್ತೆ. ಅಯ್ಯೋ ಅಂಕಲ್, ಹಂಗಂದ್ರೆ ನಾನಂತೂ ಮದ್ವೆನೇ ಆಗಲ್ಲ. ಅಂಕಲ್, ನಾವ್ ಯಾವಾಗ್ಲೂ ಬೇರೆಯವ್ರ ತಪ್ಪಿಂದ ಪಾಠ ಕಲಿಬೇಕಂತೆ. ಈಗ ನಾನು ನಿಮ್ಮಿಂದ ಪಾಠ ಕಲಿತೆ ಅಂದ್ಮೇಲೆ ನಾನ್ ಯಾಕೆ ಮದ್ವೆ ಮಾಡ್ಕೊಂಡು ತಪ್ಪು ಮಾಡ್ಲಿ ಅಲ್ವಾ? ಇವಾಗ ನೋಡಿ, ನಾವು ಒಟಾರನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಎಷ್ಟು ಖುಷಿಯಾಗಿದ್ದೀವಿ ಅಂತ. ಅದೇ ನನ್ ಮದ್ವೆ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಗಂಡ ಊಟ ಮಾಡಿ ಬಿಟ್ಟಿರೋ ತಟ್ಟೆನ ತೊಳ್ಕೊಂಡಿರ್ಬೇಕಿತ್ತು. ಅದಕ್ಕಿಂತ ಇದೇ ವಾಸಿ. ಅಂಕಲ್, ನೀವೊಂದ್ ಕೆಲ್ಸ ಮಾಡಿ, ನಿಮ್ ಹೆಂಡತಿಗೆ ಡಿವೋರ್ಸ್ ಕೊಟ್ಬಿಡಿ. ಆಗ ನಿಮ್ಗೆ ಪ್ರಶ್ನೆ ಮಾಡೋರೇ ಇರಲ್ಲ. ಹೌದು ಅಂಕಲ್, ಕರೆಕ್ಟ್. ಏನೋ ಚಿಕ್ಕ ಮಕ್ಕಳು ಬುದ್ಧಿ ಬಂದ್ರೆ ಬಾಯಿ ಬಂದ ಮಾತಾಡ್ತೀರ. ನನ್ ಮೂಲಕ ಏನಿಲ್ಲ ಇವಕ್ಕೆ. ರಮ್ಯಾ, ಇವಾಗ ಅನು ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ? ಹೌದು ಕಣೋ, ಅವಳು ಈಗ ಮದ್ವೆ ಆಗಿದ್ದಾಳಲ್ಲ, ಈ ತರ ಎಲ್ಲ ಎಂಜಾಯ್ ಮಾಡೋದು ಕಷ್ಟನೇ. ಅಲ್ಲ ರಮ್ಯಾ, ಸುಬ್ಬು ಅಂಕಲ್ ಮನೆ ರಿಪೇರಿ ಆಗ್ತಿರೋದ್ ನೋಡಿ ಒಟಾರದವರೆಲ್ಲ ರೊಚ್ಚಿಗೆ ರಿಪೇರಿ ಕೆಲಸ ಮಾಡ್ತಿದಾರಲ್ಲ. ಹೌದು ಕಣೋ, ನಮ್ ಕಮಲಮ್ಮ ಫುಲ್ ಮೇಕ್ ಓವರ್ ಆಗ್ಬಿಟ್ಲು. ಇನ್ನು ಗುರ್ತು ಹಿಡಿಯೋದೇ ಕಷ್ಟ. ಆದ್ರೆ ಸಂಪತ್, ಎಲ್ರು ಅವ್ರವ್ರ ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ನಮ್ ಕಮಲಮ್ಮನ್ ಬಗ್ಗೆ ಯೋಚನೆ ಮಾಡೋರು ಯಾರು? ಅಂದ್ರೇನು ರಮ್ಯಾ? ಅಂದ್ರೆ ಒಟಾರ ಪೂರ್ತಿ ರಿಪೇರಿ ಆದ್ಮೇಲೆ ಒಂದ್ ಫಂಕ್ಷನ್ ಮಾಡ್ಬೇಕು. ಫಂಕ್ಷನ್? ಮದ್ವೆ ಹೆಣ್ಣಿನ ತರ ಕಾಣ್ತಿರೋ ನಮ್ ಕಮಲಮ್ಮ ರೆಡಿ ಆಗಿರೋ ಖುಷಿಗೆ ಒಂದ್ ಚೆನ್ನಾಗಿರೋ ಪ್ರೋಗ್ರಾಮ್ ಮಾಡ್ಬೇಕು. ರಮ್ಯಾ, ಕಮಲಮ್ಮನ ಹಬ್ಬ ಈಗಂತ ಹೆಸರಿಡೋಣ. ಎಲ್ರಿಗೂ ಈಗಿಂದಾನೆ ಮೆತ್ತು ಪೂಸಿ ಹೊಡೆದು ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಅವ್ರವ್ರ ಮನೆ ರಿಪೇರಿ ಆಗಿದ ತಕ್ಷಣ ಎಲ್ರು ಬಿಲ ಸೇರ್ಕೊಂಡ್ಬಿಡ್ತಾರೆ. ರಮ್ಯಾ, ಒಟಾರದ ಫಂಕ್ಷನ್ಗೆ ಈಗ್ಲಿಂದಾನೆ ಕೆಲಸ ಶುರು ಮಾಡ್ಬಿಡ್ಬೇಕು. ನಮ್ ಒಟಾರದ ಮಗಳು ಅನು ಮತ್ತೆ ಆರ್ಯ ಸರ್ನ ಗೆಸ್ಟ್ ಕರಿಬೇಕು. ಸಂಪತ್, ಸೂಪರ್ ಐಡಿಯಾ ಕಣೋ. ಮತ್ತೆ ಅವ್ರನ್ನ ಬಿಟ್ಟು ಹಬ್ಬ ಮಾಡಕ್ಕಾಗತ್ತಾ?
ಪುಷ್ಪ ಹಲೋ ಅಲೋ ಅಮ್ಮ, ಒಂದು ಗುಡ್ ನ್ಯೂಸು. ಗುಡ್ ನ್ಯೂಸಾ? ಏನು ಪುಷ್ಪ? ಅಳಿಂದ್ರೆ ಅನುನ ಮನೆವರೆಗೂ ಬಿಟ್ಟೋದ್ರು. ಓ ಹೌದಾ? ಹ್ಞೂ ಅಮ್ಮ, ಅಳಿಂದ್ರಿಗೆ ಮತ್ತೆ ಅನುಗೆ ಆಫೀಸಲ್ಲಿ ಒಟ್ಟಿಗೆ ಇರೋದಕ್ಕೆ ಸಮಯ ಸಿಗ್ತಿದೆ. ಈ ಸುಬ್ಬು ಮಾಡಿದ ಎಡವಟ್ಟಿಂದ ಅವ್ರಿಗೆ ಮಾತಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಈಗಲಾದರೂ ಸಿಗಲಿ. ಹಾಗಾದರೆ ನಮ್ಮ ಪ್ಲ್ಯಾನ್ ವರ್ಕ್ ಆಗ್ತಾ ಇದೆ. ಅನುನ ಡ್ರಾಪ್ ಮಾಡಿದ್ದು ಸುಬ್ಬು ನೋಡ್ಲಿಲ್ವಾ? ಇಲ್ಲ ಅಮ್ಮ, ಪಾಪ ಅಳಿಂದ್ರು ಯಾರಿಗೂ ಕಾಣ್ತಾ ಇದ್ದಂಗೆ ನಿಂತಿದ್ರು. ಅನುನೇ ಆರ್ಯನ್ ಜೊತೆ ನಾನು ಸಂತೋಷವಾಗಿರ್ತೀನಿ ಅಂತ ಸುಬ್ಬು ಹತ್ರ ಹೇಳಿದ್ರೆ ಸುಬ್ಬುನೇ ಒಪ್ಪಿ ನಮ್ಮನೆ ಕಳ್ಸ್ಕೊಡ್ತಾರೆ ಅಲ್ವಾ? ಈ ಮೊಂಡ ಆಸಾಮಿ ಅಷ್ಟೊಂದು ಸುಲಭ ಅಲ್ಲಮ್ಮ. ಆದರೂ ನೀವು ಹೇಳ್ದಂಗಾದ್ರೆ ನನಗಷ್ಟೇ ಖುಷಿ. ಎಲ್ಲ ಸರಿ ಹೋಗುತ್ತೆ ಪುಷ್ಪ. ಇನ್ನು ನಾನು ನೀನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹ್ಞೂ ಅಮ್ಮ, ಸುಬ್ಬುಗೆ ಒಳ್ಳೆ ಬುದ್ಧಿ ಬಂದರೆ ನನಗಷ್ಟೇ ಸಾಕು. ಸರಿ ಸರಿ ಅಮ್ಮ, ಕರಿತಿದ್ದಾರೆ ಅನ್ಸುತ್ತೆ. ನಾನು ಆಮೇಲೆ ಮಾಡ್ತೀನಿ. ಸರಿ ಅಮ್ಮ. ಬಾ ಮಗ, ಆಫೀಸಲ್ಲಿ ಕೆಲಸ ಜಾಸ್ತಿ ಐತೇನಪ್ಪ? ಹಾಗೇನು ಇಲ್ಲ ಅಪ್ಪ, ದಿನ ಇದ್ದ ಹಾಗೆ ಇತ್ತು. ಅಲ್ಲ, ಇಷ್ಟೊತ್ತಾಯ್ತಲ್ಲ, ಅದಕ್ಕೆ ಕೇಳಿದೆ. ಅದು ಅಪ್ಪ, ಇದ್ದಕ್ಕಿದ್ದಂಗೆ ಕೆಲವು ಮೀಟಿಂಗ್ಗಳು ಫಿಕ್ಸ್ ಆಗಿಬಿಡ್ತವೆ. ಮಗ, ಇಷ್ಟೊಂದು ಒತ್ತಡದಲ್ಲೂ ನಿನಗೆ ಕೆಲಸ ಮಾಡಬೇಕು ಅಂತ ಅನ್ಸುತ್ತೇನೋ? ಮಾಡಲೇಬೇಕಾ ಅಂತ ಕೇಳಿದ್ರೆ ಏನಪ್ಪ ಅರ್ಥ? ನನ್ನ ಕೆಲಸನ ನಾನೇ ಮಾಡಬೇಕಲ್ವಾ? ಆಫೀಸಲ್ಲಿ ನನ್ನ ಜಾಗದಲ್ಲಿ ಇನ್ನೊಬ್ರನ್ನ ಕೂರ್ಸೋದಕ್ಕಾಗಲ್ಲ. ಅನ್ನೋ ಅದು ಏನು ಸುಬ್ಬು, ಆಗಲೇ ಕರಿತಿದ್ದಲ್ಲ? ನಾನೆಲ್ಲ ನಿನ್ನ ಕರೆದೆ. ಅದೇನೋ ಫೋನಲ್ಲಿ ಮಾತಾಡ್ಕೊತಿದ್ಯಲ್ಲ, ಹೋಗಿ ಮಾತಾಡು. ಏನನ್ನು ನಿಮ್ಮ ಅಪ್ಪಂದು? ಮಗಳಿಗೆ ಏನು ಬೇಕು ಅಂತ ಕೇಳೋದು ಬಿಟ್ಟು ನಿಮ್ಮ ಅಪ್ಪಂದೇನು ಅಂತ ಕೇಳ್ತಿದ್ಯಲ್ಲೇ. ಅವ್ಳಿಗೇನಾದರೂ ಕುಡಿಯೋಕ್ಕೆ ತಂದು ಕೊಡು. ಅಮ್ಮ, ಏನು ಬೇಡ. ಮಗ, ನಿನಗೆ ತುಂಬ ಆಯಾಸ ಆಗಿದೆ. ಅಷ್ಟೊಂದು ಜವಾಬ್ದಾರಿ ಎಲ್ಲ ಇನ್ಮೇಲೆ ತಗೋಬೇಡ ಮಗ. ಈ ನೆನಪುಗಳಿದೆಯಲ್ಲ, ತುಂಬ ಕೆಟ್ಟದ್ದು. ಅದು ಬೇಕಾದಂಗೆ ನಮ್ಮನ್ನು ಆಟ ಆಡಿಸುತ್ತೆ. ನೋಡು, ನಾವು ಮರಿಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅದನ್ನು ಮರ್ತೇ ಇರಲ್ಲ. ಯಾರ ನೆರಳು ನಮ್ಮ ಮೇಲೆ ಬಿಡಬಾರ್ದು ಅಂತ ಅನ್ಕೋತೀವೋ ಅವ್ರ ಜೊತೆನೇ ನಾವು ಕೆಲಸ ಮಾಡ್ತಾ ಇದ್ರೆ ಮತ್ತೆ ನೆನಪುಗಳು ನಮ್ಮ ಹಿಂದೆನೇ ಬರ್ತವೆ. ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲ್ಲ. ಅನು, ನೀನು ಕೆಲಸ ಬಿಟ್ಬಿಡು ಮಗ. ಮಗ, ನಾನು ನಿನ್ನನ್ನು ಈ ಮನೆ ಕರ್ಕೊಂಬಂದಿದ್ದು ಆ ಮನೆಯಲ್ಲಿ ಆರ್ಯವರ್ಧನ್ ಇದ್ದಾರೆ ಅನ್ನೋ ಕಾರಣಕ್ಕೆ. ಆದರೆ ಆಫೀಸ್ನಲ್ಲಿ ಆರ್ಯವರ್ಧನ್ ಇರೋ ಕಾರಣ ನೀನು ಆಫೀಸ್ಗೆ ಹೋಗೋದು, ಆ ಮನೇಲಿ ಇರೋದು ಎರಡೂ ಒಂದೇ ಆಗಲ್ವಾ? ನಮಗೆ ಯಾರ ಸಹವಾಸನೂ ಬೇಡ. ಆದಷ್ಟು ಬೇಗ ನೀನು ಆ ಕೆಲಸ ಬಿಟ್ಬಿಡು ಮಗ. ನೀನು ಆ ಮನೆಯಲ್ಲಿರೋದು, ಆಫೀಸ್ಗೆ ಹೋಗೋದು ಎರಡೂ ಒಂದೇ. ಹರ್ಷ, ಮಾನ್ಸಿ, ಲಕ್ಷ್ಮಿ, ಹರ್ಷ ಮಾನ್ಸಿಗೆ ಊಟಕ್ಕೆ ಕರಿ. ಅಮ್ಮ, ಅವರಿಬ್ರಿಗೂ ರೂಮ್ಗೆ ಊಟ ಕಳಿಸಿದ್ದೀನಿ. ಆರಾಧನನ ಊಟಕ್ಕೆ ಕರಿ. ಕರಿತೀನಮ್ಮ. ಅಮ್ಮ, ಅವರೇ ಬರ್ತಿದ್ದಾರೆ. ಬಾಮ್ಮ, ಊಟ ಮಾಡೋಣ. ಅಮ್ಮ, ಆರ್ಯವರ್ಧನ್ ಅವರು ಬರಲಿ. ಅವನು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನಡಿ, ನಾವು ಊಟ ಮಾಡೋಣ.
ಏನು ಯೋಚನೆ ಮಾಡ್ತಿದ್ಯಾ ಆರಾಧನಾ? ನಾನು ನನ್ನ ನಿರ್ಧಾರನ ಈಗಲೇ ಹೇಳ್ಬಿಡೋದು ಬೆಟರ್ ಅನ್ಸುತ್ತೆ ಅಮ್ಮ. ಯಾಕಂದರೆ ಆಮೇಲೆ ನನ್ನ ಮನಸ್ಸು ಬದಲಾದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನು ನಿನ್ನ ನಿರ್ಧಾರ ಹೇಳಿದ್ಯಾ? ನೀನು ಹೇಳಿದ ರೀತಿ ಕೇಳಿ ಅದು ಬದಲಾಗೋ ಯೋಚನೆ ಅಂತ ನನಗನ್ನಿಸ್ಲಿಲ್ಲ. ಅಷ್ಟು ಚಂಚಲ ಮನಸ್ಸಿನವಳಲ್ಲ ನೀನು. ಆರಾಧನಾ, ಮೊದಲು ಊಟ ಮಾಡಿ ಮಲ್ಕೋ. ನಾಳೆ ಬೆಳಿಗ್ಗೆ ಆರ್ಯನ್ ಜೊತೆ ಮಾತಾಡು. ಇಲ್ಲಮ್ಮ, ನನಗೆ ಬೆಳಗ್ಗೆ ತನಕ ಕಾಯೋಕ್ಕಾಗೋದಿಲ್ಲ. ನನ್ನ ಮನಸ್ಸಿನಲ್ಲಿರೋದನ್ನು ಈಗಲೇ ಆರ್ಯವರ್ಧನ್ ಅವ್ರಿಗೆ ಹೇಳಿಬಿಡ್ಬೇಕು. ಇಲ್ಲಾಂದರೆ ನನಗೆ ನಿದ್ದೆನೇ ಬರೋದಿಲ್ಲ. ಅದೇನೋ ಸರಿ, ನೀನು ಮಾಡಿರೋ ನಿರ್ಧಾರ ತುಂಬ ದೊಡ್ಡದೆ. ಯಾವ ನಿರ್ಧಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡು ಆರಾಧನಾ, ಅದೇನು ನಿರ್ಧಾರ ಮಾಡಿದ್ಯೋ ಆರ್ಯನ್ಗೆ ಹೇಳ್ಬಿಡು. ನಾನು ಇನ್ಮೇಲೆ ಇಲ್ಲೇ ಇರೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗೆ ನಿಮ್ಮ ಕಂಪನಿ ಜೊತೆ ಕೈ ಜೋಡಿಸೋ ತುಂಬ ಪ್ಲಾನ್ಸ್ ಇದೆ. ನಿಮಗೇನು ಅನ್ಸುತ್ತೆ? ವಾವ್, ಒಳ್ಳೆ ನಿರ್ಧಾರ. ಐ ಆಮ್ ಕ್ಯೂರಿಯಸ್ ನೌ. ಹೇಳಿ, ವಾಟ್ಸ್ ದ ಪ್ಲ್ಯಾನ್? ಅಪ್ಪ, ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಡೋ ಅಂದರೆ ಏನು ಅರ್ಥ? ನನಗೆ ಆ ಕಂಪ್ನಿಲಿ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ. ಸಡನ್ ಆಗಿ ನಾನು ಹೇಗೆ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ? ಸಾಧ್ಯ ಆಗುತ್ತೆ ಮಗ. ನೀನು ಮಾನಸಿಕವಾಗಿ ನೆಮ್ಮದಿಯಾಗಿರಬೇಕು ಅನ್ನೋದಾದರೆ ಅವರಿಂದ ದೂರ ಇರಲೇಬೇಕು. ಅದಕ್ಕೆ ನೀನು ಆಫೀಸ್ಗೆ ಹೋಗೋದನ್ನು ನಿಲ್ಲಿಸಬೇಕು. ಇಲ್ಲಾಂದರೆ ಮತ್ತು ಅದೇ ಜನ, ಅದೇ ನೆನಪು, ಇದೆಲ್ಲ ನಮ್ಗೆ ಯಾಕೆ ಬೇಕು? ನನ್ನ ಮಾತು ನಿನಗೆ ಇಷ್ಟ ಆಗದೆ ಇರಬಹುದು, ಆದರೆ ಇದೆಲ್ಲ ನಿನ್ನೊಳ್ಳೇದಕ್ಕೆ. ಕುಣಿಯ ನವಿಲ್ ಕಾಲ್ ಮುರಿದು ಕಟಕರಿಂದ ಜೀವ ಕಾಪಾಡ್ದೆ ಅನ್ನೋ ಮನುಷ್ಯ ನೀನು. ಯಾಕೆ ಸುಬ್ಬು ಎಲ್ಲದರಲ್ಲೂ ಹೀಗೆ ಮಾಡುವ ಹಾಗೆ ಮಾಡು ಅಂತ ಬಲವಂತ ಮಾಡ್ತೀಯ? ಅವಳು ಬಸ್ರಿ, ಕೆಲಸ ಮಾಡಿದ್ರೆ ಮಾತ್ರ ಆಯಾಸ ಆಗಲ್ಲ. ನಿಂತರ ಟಾರ್ಚರ್ ಕೊಟ್ಟರು ಆಯಾಸ ಆಗುತ್ತೆ. ಸುಮ್ಮನಿರಮ್ಮ. ನೀನು ಸುಮ್ಮನೆ ಇದ್ದೆ ಸುಬ್ಬು ಈ ಥರ ಆಡ್ತಿರೋದು. ಅದು ನನ್ನ ಮಾತಿನ ಮೇಲೆ ನಿನಗೆ ಗೌರವ, ನಂಬಿಕೆ ಇದೆ ಅಲ್ವಾ? ಈ ಅಪ್ಪನ ಮಾತನ್ನ ಕೇಳ್ತೀಯ ಅಲ್ವಾ? ನಾನು ನಿನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ಆಫೀಸ್ಗೆ ಹೋಗೋದನ್ನು ನಿಲ್ಲಿಸಿದ್ರೆ ನಿಮಗೆ ಖುಷಿ ಆಗುತ್ತೆ, ಅದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋದೇ ಆದರೆ ನಾನು ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಅಪ್ಪ. ಥ್ಯಾಂಕ್ಸ್ ಮಗ, ತುಂಬ ಥ್ಯಾಂಕ್ಸ್. ಆದರೆ ಒಂದೇ ದಿನದಲ್ಲಿ ಕೆಲಸ ಬಿಡೋಕ್ಕಾಗಲ್ಲ ಅಪ್ಪ. 2 ತಿಂಗಳ ನೋಟಿಸ್ ಪೀರಿಯಡಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆಯಿತು, ನಿಯಮಗಳು ಏನೇನು ಹೇಳುತ್ತೋ ಹಾಗೆ ಮಾಡು. ಆದರೆ ಯಾವುದನ್ನೇ ಆಗಲಿ ಬಿಡೋದಾದರೆ ಪೂರ್ತ ಬೇರೆ ಸಮೇತ ಬಿಟ್ಬಿಡು. ಇಲ್ಲ ಅಂದರೆ ಯಾವುದರಿಂದನೂ ಬಿಡುಗಡೆ ಸಾಧ್ಯವಿಲ್ಲ. ವಿಶು ಹೋದ್ಮೇಲೆ ನನ್ನ ಫ್ಯೂಚರ್ ಬಗ್ಗೆ ನನಗೇನೂ ಯೋಚನೆ ಇಲ್ಲ. ನನಗೆ ವಾಪಸ್ಸಂತೂ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಒಂದು ನೆನಪುಗಳೇ ತುಂಬಿಕೊಂಡಿದೆ. ಸೊ ಇಲ್ಲೇ ನಿಮ್ಮ ಜೊತೆನೇ ಇದ್ದು ನಿಮ್ಮ ಕಂಪ್ನಿಲಿ ಕೆಲಸ ಮಾಡೋದು ನನಗೆ ಓಕೆ.
ನೀವೇ ಹೇಳ್ದ ಹಾಗೆ ಸ್ಪೆಷಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ಬೋದು. ನೀವು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ದಿಸ್ ಇಸ್ ವೆರಿ ಪ್ರಾಕ್ಟಿಕಲ್. ಹೌದು ಆರಾಧನಾ, ಅಲ್ಲಿ ನೀನು ಒಬ್ಬಳೇ ಇರಬೇಕು. ಆರ್ಯನೇ ಹೇಳಾಯ್ತಲ್ಲ, ನಿನ್ನ ನಿರ್ಧಾರ ಸರಿ ಇದೆ ಅಂತ. ಎಸ್, ನೀವಿಲ್ಲೇ ಧಾರಾಳವಾಗಿರ್ಬೋದು. ಆದರೆ ನಂದು ಒಂದು ರಿಕ್ವೆಸ್ಟ್ ಇದೆ. ನಮ್ಮ ಕಂಪ್ನಿ VR ದೇಸಾಯಿನ ನಿಮ್ಮ ಸಿಸ್ಟರ್ ಕನ್ಸರ್ನ್ ಅನ್ನೋ ಥರ ನಿಮ್ಮ ಕಂಪ್ನಿ ಜೊತೆ ಮರ್ಜ್ ಮಾಡ್ಕೋಬೇಕು. ಆಗುತ್ತಾ? ನನಗೆ ಅದನ್ನು ಇನ್ಯಾರಿಗೂ ಮಾರೋದಕ್ಕೆ ಇಷ್ಟ ಇಲ್ಲ. ಇಷ್ಟೇನಾ? ಫೈನ್. ನಾಳೆಯಿಂದ ನಿಮ್ಮ ಕಂಪ್ನಿ ಬೇರೆ ಅಲ್ಲ, ನಮ್ಮ ಕಂಪ್ನಿ ಬೇರೆ ಅಲ್ಲ. ನಿಮ್ಮ ಸಂಸ್ಥೆನ ನಮ್ಮ ಸಂಸ್ಥೆ ಜೊತೆ ಮರ್ಜ್ ಮಾಡೋದಕ್ಕೆ ಏನೇನು ಕೆಲಸಗಳಾಗಬೇಕೋ ಅದೆಲ್ಲ ನಾಳೆಯಿಂದನೇ ಶುರು ಆಗುತ್ತೆ. ಮಗ, ನಾನಿವತ್ತು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗಲಿಲ್ಲ ಅಂದರೆ ಯಜಮಾನರು ತುಂಬ ಬೇಜಾರು ಮಾಡ್ಕೋತಾರೆ. ಈಗಲೇ ಸಾಕಷ್ಟು ದಿನ ರಜೆ ಹಾಕ್ಬಿಟ್ಟಿದ್ದೀನಿ. ಅಪ್ಪ, ನೀವು ರೆಸ್ಟ್ ಮಾಡೋದು ತುಂಬಾ ಮುಖ್ಯ ಅಪ್ಪ. ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು. ಇನ್ನು ಮುಂದೆ ನಾನು ಎಲ್ಲನೂ ನೋಡ್ಕೋತೀನಿ. ನೀವು ಮನೇಲಿ ಆರಾಮಾಗಿರಿ. ಇನ್ನು ಮುಂದೆ ನೀವು ಕೆಲ್ಸಕ್ಕೆ ಹೋಗೋದು ಬೇಡ. ಕೆಲಸ ಮಾಡದೇ ಇರೋನು ಮನೆ ಯಜಮಾನ ಹೇಗಾಗಕ್ಕೆ ಸಾಧ್ಯ? ನಿಂಗೆ ಆರೋಗ್ಯಕ್ಕಿಂತ ಯಜಮಾನ ಅನ್ನಿಸ್ಕೊಳ್ಳೋ ಆಸೆನಾ? ಸುಮ್ಮನಿರೆ, ಎಲ್ಲದಕ್ಕೂ ಏನೋ ಒಂದು ಹೇಳಿಬಿಡ್ತಾಳೆ. ಮಗ, ಕೈಲಾದಷ್ಟು ದಿನ ನಾನು ದುಡಿಲೇಬೇಕು. ಸುಮ್ಮನೆ ಮನೇಲಿ ಕೂತ್ಕೊ ಅಂದರೆ ನನ್ನ ಕೈಲಾಗಲ್ಲ. ಆದರೆ ನಿಜವಾಗ್ಲೂ ವಿಶ್ರಾಂತಿ ಅವಶ್ಯಕತೆ ನಿನಗಿದೆ. ಅಪ್ಪ, ನೀವು ನನ್ನ ಮಾತು ಕೇಳಿ. ಹಂಗಾರ ಈಗ ನೀನು ಹೊಸ ಜೀವನದ ಪ್ರತಿ ಕ್ಷಣನೂ ಸುಂದರವಾಗಿಟ್ಕೊಳ್ಳೋ ಸಮಯ. ಅದನ್ನು ಈ ಕೆಲಸದ ಒತ್ತಡದಲ್ಲಿ ಕಳ್ಕೋಬೇಡ. ಅದಕ್ಕೆ ನೀನು ಇವತ್ತೇ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ಅಪ್ಪ, ನಾ ಹೇಳಿದ್ದೆ ಅಲ್ವಾ ಕೆಲಸ ಬಿಡೋದಕ್ಕಾಗಲ್ಲ ಅಂತ. ನಿನ್ಗೇನು ಚಿಡ್ದಿದ್ಯಾ ಸುಬ್ಬು? ಮಗ, ಈ ಅಪ್ಪನ ಮೇಲೆ ನಿನಗೆ ವಿಶ್ವಾಸ ಇದ್ದರೆ ಕೆಲಸಕ್ಕೆ ರಾಜೀನಾಮೆ ಕೊಡು. ನೋಟಿಸ್ ಪೀರಿಯಡಲ್ಲಿ ಕೆಲಸ ಮಾಡಲೇಬೇಕು ಅಂತಂದರೆ 1 ತಿಂಗಳಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡು ಮಗ. ನನ್ನ ಮಾತನ್ನ ಕೇಳ್ತೀಯ ಅಲ್ವಾ? ಕೇಳ್ತೀನಿ ಅಪ್ಪ. ಅನು, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸುಬ್ಬು, ಅನುಗೆ ಮೊದಲನೇ ಸರಿ ಕೆಲಸ ಕೊಟ್ಟ ಆಫೀಸ್ ಇದು. ಅದ್ರ ಜೊತೆ ಬೆಸ್ಕೊಂಡಿರೋ ಅಷ್ಟು ದೊಡ್ಡ ನಂಟನ್ನ ಬಿಟ್ಬಿಡು ಅಂದರೆ ಬಿಟ್ಬಿಡೋಕ್ಕಾಗುತ್ತಾ? ಅನುನ ಅಪ್ಪ ಅನ್ನೋ ಸಲ್ಗೆಲಿ ಪ್ರೀತಿಯಿಂದ ಕಟ್ಟಾಗ್ತಿದ್ಯಾ ಸುಬ್ಬು? ನೀನು ಮಾತಾಡ್ತಿರೋದು ಮಾಡ್ತಿರೋದು ಒಂದ್ಸರಿನಾದ್ರೂ ಸರಿನಾ ಅಂತ ಯೋಚನೆ ಮಾಡಿದ್ಯಾ? ಅಮ್ಮ, ಬೆಳಗ್ಗೆನೆ ಈ ಚರ್ಚೆ ಬೇಕಾ? ಅಪ್ಪಂಗೆ ಹೇಗೆ ಬೇಕೋ ಹಾಗೆ ಮಾಡಿದ್ರಾಯ್ತು. ಇದೆಲ್ಲ ಅವರು ನನ್ನ ಸಂತೋಷಕ್ಕೋಸ್ಕರ ತಾನೇ ಮಾಡ್ತಿದ್ದಾರೆ. ಸುಮ್ಮನಿರು. ಅಪ್ಪ, ಹೊರಡೋಣವಾ? ನೋಡು, ನಿಮ್ಮಮ್ಮ ಆಗಲೇ 2 ಡಬ್ಬಿ ರೆಡಿ ಮಾಡಿ ಇಟ್ಟಿದ್ದಾಳೆ. ನಿನಗೊಂದು, ನನಗೊಂದು. ಥ್ಯಾಂಕ್ಸ್ ಕಣೆ ಪುಷ್ಪ. ಇವತ್ತೇ ನೋಡು, ನಿಮ್ಮಮ್ಮ ಏನು ಹೇಳಿಸ್ಕೊಳ್ದೆ ಇಬ್ಬರಿಗೂ ಡಬ್ಬಿ ರೆಡಿ ಮಾಡಿರೋದು. ತಗೋ ಮಗ, ನಡಿ. ಬಾಯ್ ಅಮ್ಮ. ಹುಷಾರಮ್ಮ. ಬರ್ತೀನಿ ಕಣೆ. ಹ್ಞೂ.
ಅಮ್ಮ ಎಲ್ಲಮ್ಮ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಆದರೆ ಯಾವ ಹೆಣ್ಮಕ್ಳ ಜೀವನದಲ್ಲೂ ಈಗಾಗಬಾರ್ದು. ನೀನೇ ಕಾಪಾಡಬೇಕಮ್ಮ ತಾಯಿ. ವಿಶು, ಈ ನನ್ನ ನಿರ್ಧಾರ ಸರಿನೋ ತಪ್ಪೋ ಅಂತ ನಾನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ನಾನು ಇಲ್ಲಿರೋದ್ರಲ್ಲಿ ನನ್ನ ಸ್ವಾರ್ಥ ಕೂಡ ಅದಕ್ಕೆ ಕಾರಣ. ಆರ್ಯ, ಅವ್ರ ಮುಖದಲ್ಲಿ ಕಾಣೋ ನೀನು ಈ ಜಗತ್ತನ್ನೇ ಬಿಟ್ಟು ಹೋದ್ರೂ ಇಲ್ಲಿರೋ ಆರ್ಯ ಅವ್ರ ರೂಪದಲ್ಲಿ ಇನ್ನೂ ಜೀವಂತವಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಇದು ನನ್ನೊಬ್ಳಿಗೆ ಮಾತ್ರ ಗೊತ್ತಿರೋ ಸತ್ಯ. ನಾನು ಹತ್ರ ಇರೋದಕ್ಕೋಸ್ಕರ ಈ ನಿರ್ಧಾರ ಮಾಡಿದ್ದೀನಿ. ಆ ಕಂಪ್ನಿ ವ್ಯವಹಾರ ಯಾವುದು ನೀನು ನನ್ನ ಜೊತೆ ಇದೆಯಾ ಅನ್ನೋ ಖುಷಿ ಮುಂದೆ ಇಲ್ಲ ಕಣೋ. ಇವತ್ತಿಂದ ಏನೋ ಹೊಸ ಬದುಕು ಶುರು ಆಗ್ತಿರೋ ಭರವಸೆ ಹುಟ್ಟುತ್ತಿದೆ. ವಿಶು, ವಿಶ್ ಮಿ ಗುಡ್ ಲಕ್.